ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ ಡಿಸೈನ್. ಸೊ ಸೇಮ್ ಡಿಸೈನ ಇವತ್ತು ಒಬ್ಬ ಕಸ್ಟಮರ್ ಕೂಡ ಕೊಟ್ಟಿದ್ದು, ಅದನ್ನು ನಾನೀಗ ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವು ಲೆಂತ್ ಅಂದರೆ ನಾನು ಆಲ್ರೆಡಿ ಇದು ಪ್ಯಾಟರ್ನ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಲೆಂತ್ ಅವ್ರದ್ದು 14.5 ಬೇಕು, 1 ಇಂಚ್ ಎಕ್ಸ್ಟ್ರಾ ಅಂತ 15.5 ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 7.25 ಇಟ್ಟಿದ್ದೀನಿ ನೋಡಿ. ಹಾಗೆ ಸೈಡ್ ಶೋಲ್ಡರ್ 3.25 ಇಟ್ಟಿದ್ದೀನಿ. ಇದು ಬೋಟ್ ನೆಕ್ಕೆ ತೊಗೊಳ್ಳಿ. ವಿ ಶೇಪ್ ಆದ್ರೂ ಬೋಟ್ ನೆಕ್ ಶೇಪನ್ನೇ ತೊಗೋಬೇಕು, ಅಂದರೆ ಮಾತ್ರ ನೀಟಾಗಿ ಬರುತ್ತೆ. ಹಾಗೆ ಇಲ್ಲಿ ಆರ್ಮೋಲು ಕೂಡ 7 ತೊಗೊಂಡಿದ್ದೀನಿ. ಚೆಸ್ಟ್ ಬಂದು 9.25, ಹಾಗೆ 2 ಎಕ್ಸ್ಟ್ರಾ ಇಂಚ್ ತೊಗೊಂಡಿರೋದು. ನೆಕ್ಸ್ಟು ಲೆಂತ್ ಬಂದುಬಿಟ್ಟು 11, ಅಂದರೆ 10.5 ಬೇಕು, 11 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಅವ್ರದ್ದು ವೇಸ್ಟು 8 ಇದೆ, ಅದಕ್ಕೆ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು. ಹಾಗೆ ಡಾಟ್ಸು 4.25 ಇಂಚಿಗೆ, ಹೈಟು 5 ಇಂಚ್ ತೊಗೊಂಡು ಮಾರ್ಕಿಂಗನ್ನು ಮಾಡ್ಕೊಂಡ್ಬಿಟ್ಟಿನಿ. ನೆಕ್ಸ್ಟ್ ಬಂದುಬಿಟ್ಟು ಅದೇನು ವಿ ಶೇಪ್ ಇದೆಯಲ್ಲ, ಅಂದರೆ ಎಕ್ಸಾಕ್ಟ್ ನಾನು ವಿ ಶೇಪ್ ಹಾಕಿಲ್ಲ, ಸ್ವಲ್ಪ ರೌಂಡ್ ಕೊಟ್ಟಿದ್ದೀನಿ, ಸ್ವಲ್ಪ ಒಂಚೂರು ಬ್ರಾಡ್ ಬರಲಿ ಅಂತ. ಕರೆಕ್ಟ್ ಸ್ಟ್ರೇಟಾಗಿ ವಿ ಹಾಕೋಕ್ಕೆ ಹೋದರೆ ನಮಗೆ ಸ್ವಲ್ಪ ಒಳಗೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಅಗಲ ನೋಡಿ ಈ ಥರ ಬರುತ್ತೆ ಆ ಥರ ಹಾಕಿದರೆ. ಸೊ ಮೇನ್ ಕ್ಲಾತ್ ಸ್ವಲ್ಪ ತೆಳ್ಳಗೆ ಇದೆ. ಇವಾಗ ನೀವು ಯಾವ ಥರ ಕಾಟನ್ ಕೂಡ ಯೂಸ್ ಎಲ್ಲ ಮಾಡ್ಬೋದು. ಸೊ ನಂದು ಮಟೀರಿಯಲ್ ಹೀಗಿದೆ. ಸೊ ಫಸ್ಟ್ಗೆ ನಾನು ಅದನ್ನು ರೈಟ್ ಮೇಲೆ, ಅಂದರೆ ಲೈನಿಂಗ್ನ ರೈಟ್ ಮೇಲೆ, ಮೇನ್ ಕ್ಲಾತ್ ಮೇಲೆ ರೈಟ್ ಮೇಲೆ ಇಟ್ಟು ಹೊಲ್ಕೊಂಡು, ಹಾಗೆ ಇಲ್ಲಿ ಬ್ಯಾಕ್ ವೇಸ್ಟ್ ಸೈಡಲ್ಲಿ ಫಿನಿಶಿಂಗ್ ಕೊಡ್ತಾ ಇರೋದು. ಇದು ಈ ಥರ ಫೋಲ್ಡ್ ಮಾಡಿಬಿಟ್ಟು ಫಿನಿಶಿಂಗ್ ಕೊಡ್ತಾ ಇರೋದು. ನೆಕ್ಸ್ಟ್ ಬಂದು ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ನೆಕ್ಸ್ಟು ಎಕ್ಸ್ಟ್ರಾ ಎಲ್ಲ ಇದೆಯೋ ಅದನ್ನು ಹೊಲ್ಕೋಬೇಕು. ಸೊ ವಿ ಶೇಪ್ ನೆಕ್ ಫಿನಿಶಿಂಗ್ ನಾನು ಕ್ಯಾನ್ವಾಸ್ ಇಟ್ಟನ್ನು ಕೊಡ್ತೀನಿ, ಅದನ್ನು ಹೇಳ್ತೀನಿ ಮುಂದೆ, ಹಾಗೆ ನೋಡಿ. ಸೊ ಫುಲ್ ನಾನು ಇದನ್ನು ಹೊಲ್ಕೊಂಡು ಎಕ್ಸ್ಟ್ರಾ ಎಲ್ಲನೂ ಹಾಗೆ ಡಾಟ್ಸ್ ಇದು ತೆಳ್ಳಗಿರೋದ್ರಿಂದ ನಾನು ಮಿಡ್ಲಲ್ಲಿ ಒಂದು ಲೈನ್ ಹಾಕ್ಕೊಂಡು ಆಮೇಲೆ ಡಾಟ್ಸ್ ಇಡ್ತಾ ಇರೋದು, ಹಾಗೆ ಇಡ್ತಾ ಇಲ್ಲ, ಸ್ವಲ್ಪ ಜಾರುತ್ತೆ ಅಂತ. ನೆಕ್ಸ್ಟು ಎಲ್ಲ ಎಕ್ಸ್ಟ್ರಾ ಏನಿದೆಯಲ್ಲ ಎಲ್ಲ ತಕ್ಕೊಂಬಿಡಿ ಕಟ್ ಮಾಡಿಕೊಂಡು. ಹಾಗೆಯೇ ನಾನು ಕ್ರಾಸ್ ಕಟ್ ಮಾಡಿ, ಅಂದರೆ 1.5 ಇಂಚಿಗೆ ಕ್ರಾಸ್ ಕಟ್ಟನ್ನು ಮಾಡಿ ನೆಕ್ಸ್ಟ್ ಏನು ಮಾಡ್ತಾ ಇರೋದು, ಇದಕ್ಕೆ ಆಲ್ರೆಡಿ ನೀವು ಡಿಸೈನ್ ನೋಡಿರ್ತೀರ. ಲೂಪ್ ತುಂಬ ದೊಡ್ಡದು ಬೇಕು, ಉದ್ದ ಬೇಕು. ಸೊ ಅದೆಷ್ಟು ಇಂಚ್ ಬೇಕು ಅಂತ ಮುಂದೆ ನಾನು ಹೇಳ್ತೀನಿ. ಈ ಥರ ನಾವು ಅಟ್ಯಾಚ್ ಎಲ್ಲ ಮಾಡಿಕೊಂಡು ನೀವು ಬ್ಯಾಕ್ ಟ್ಯಾಗ್ ಮಾಡ್ತಿರಲ್ಲ, ಸೊ ಅದೇನೇ, ಬಟ್ ತುಂಬ ಉದ್ದ ಬೇಕಾಗುತ್ತೆ. ಸೊ ಅದನ್ನು ಈ ಥರ ಟರ್ನರಲ್ಲಿ ಅದನ್ನು ತಿರ್ಗಿಸ್ಕೊಂಡು ಅದನ್ನು ರಿಟರ್ನ್ ಅಂದರೆ ತೆಗೆದು ಒಂದು ಲೂಪ್ನ ರೆಡಿ ಮಾಡ್ಕೊಳ್ಳಿ. ಸೊ ಇದು ಅಂದರೆ ಇವಾಗ ಬಟ್ಟೆ ತುಂಬ ತೆಳ್ಳಗಿದೆ, ಸೊ ತುಂಬ ಲೆಂತಿ ಲೂಪ್ ಆದ್ರೂ ಕೂಡ ತುಂಬ ಚೆನ್ನಾಗಿ ಈ ಥರ ತೆಗಿಬೋದು ನಾವು ಈಸಿಯಾಗಿ. ಅದೇ ನೀವು ಕಾಟನ್ ಅಂತ ಬಂದಾಗ ಸ್ವಲ್ಪ ಕಷ್ಟನೇ ಆಗುತ್ತೆ, ಸ್ವಲ್ಪ ದಪ್ಪ ಇಡಬೇಕಾಗತ್ತೆ. ಇಲ್ಲಿ ಕೂಡ ನಾನು ಈ ಥರ ಚೆನ್ನಾಗಿ ಬರುತ್ತೆ ಈ ಒಂದು ಕ್ಲಾತ್ ಏನಿದೆಯಲ್ಲ ಹಾಗೆ. ಸೊ ನೆಕ್ಸ್ಟ್ ವಿ ಶೇಪ್ ಏನು ಎಕ್ಸ್ಟ್ರಾ ಕಟ್ ಮಾಡಿ ಆದಮೇಲೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೀವು. ಹಾಗೆ ಲೂಪ್ ಕೂಡ ರೆಡಿ ಆಗಿದೆ ನೋಡಿ. ಇದು ಬಂದುಬಿಟ್ಟು ಲೂಪು ಸುಮಾರು ಇದರದ್ದು ಲೆಂತ್ ಸುಮಾರು 1 ಮೀಟರು ತಕ್ಕೊಳ್ಬೇಕು ನೀವು. ಅಷ್ಟು ಉದ್ದ ಬೇಕಾಗತ್ತೆ, ತುಂಬ ಲೆಂತಿ ಬೇಕಾಗುತ್ತೆ. ನೋಡಲಿಕ್ಕೆ ಸಣ್ಣ ಅನಿಸುತ್ತೆ, ಬಟ್ ಲೆಂತ್ ಬೇಕಾಗುತ್ತೆ. ಹಾಗೆ ಈಗ ಲೂಪ್ ಅಂದರೆ ಒಳಗಡೆ ಹಾಕಿ ಲೂಪ್ ರೆಡಿ ಮಾಡೋದು ನಾನು 2 ಇಂಚ್ ತೊಗೊಂಡಿದ್ದೀನಿ, ಆಲ್ರೆಡಿ ನೋಡಿರ್ತೀರ. ಹಾಗೆ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ 1.5 ಇಂಚ್ ಲೆಕ್ಕದಲ್ಲೇ ಮಾರ್ಕ್ ಮಾಡ್ಕೊಂಡಿರೋದು. ಅದನ್ನು ಈ ಥರ ಅದನ್ನು 2 ಇಂಚನ್ನು ನಾನು ಲೂಪ್ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಸೊ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನೀವು ಆ ಥರ ಹಚ್ತಾ ಹೋದರೆ ಆಯಿತು. ರೌಂಡ್ ಅದು ಏನು ವಿ ಶೇಪ್ ಇದೆಯಲ್ಲ ಮಾರ್ಕ್ ಮಾಡ್ಕೊಂಡಿದ್ದೇನೆ ನೋಡಿ. ನಾನು ಆ ಕಡೆ 5 ಈ ಕಡೆ 5 ಬರೋ ಹಂಗೆ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಹತ್ತತ್ರ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಹಾಗೆ ನಾನು ಇಲ್ಲಿ ಫಿನಿಶಿಂಗ್ಗೆ ಅಂತ ಕ್ಯಾನ್ವಾಸ್ ಪೇಪರ್ ಮೇಲೆ ಅದನ್ನು ಲೈನಿಂಗ್ ಏನಿದೆಯಲ್ಲ ಅದ್ರ ಮೇಲೆ ಈ ಥರ ಒಂದು ಸ್ಟ್ರಿಪ್ ಥರ ಕಟ್ ಮಾಡಿಕೊಂಡು, ಅದು ವಿ ಶೇಪಲ್ಲಿರೋದ್ರಿಂದ ನಾನು ಅಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮಿಡ್ಲಲ್ಲಿ. ಸೊ ಮಿಡ್ಲಲ್ಲಿ ಸ್ಟಿಚ್ ಮಾಡಿಕೊಂಡು ಮುಂದೆ ನೋಡಿ ಹೇಗೆ ಇಡ್ತೀನಿ ಅಂತ ಅದೇ ಥರನೇ ಇಟ್ಟು ನೀವು ಒಂದು ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಅರ್ಧಕ್ಕಿಂತ ಒಂಚೂರು ಕಡಿಮೆನೇ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ನಾನು ಇಲ್ಲಿ ಮಿಡ್ಲಿಂದ ತೊಗೊಳ್ತಾ ಇರೋದು, ನೀವು ಶೋಲ್ಡ್ರಿಂದ ತೊಗೊಂಡ್ರೆ ಅಷ್ಟು ನೀಟಾಗಿ ಬರಲ್ಲ ಅಂತ ನಾನು ಮಿಡ್ಲಿಂದನೇ ತೊಗೊಳ್ತಾ ಇರೋದು ಇಲ್ಲಿ. ಹೀಗೆ ನೀವು ಹೊಲಿತಾ ಹೋದರೆ ಆ ಕಡೆ ಈ ಕಡೆ ಎರಡೂ ಕಡೆ ನೀಟಾಗಿ ಬರುತ್ತೆ, ಓಕೆನಾ. ಸೊ ಈಗ ಸ್ಟಿಚ್ ಮಾಡ್ಕೊತಾ ಇರೋದು ನೋಡಿ. ಸೊ ಅದೇ
1/4 ಇಂಚ್ಗಿಂತ ಒಂಚೂರು ಬೇಕಾದ್ರೆ ಜಾಸ್ತಿ ಇಟ್ಕೊಳ್ಳಿ, ತುಂಬಾ ಜಾಸ್ತಿ ಅಗಲ ಇಟ್ಕೊಳಕ್ಕೆ ಹೋಗೋದು ಬೇಡ. ಸೊ ಎರಡೂ ಸೈಡ್ ಕೂಡ ನಾನು ಈ ಥರ ಆ ಕಡೆ ಒಂದು ಸತಿ ಈ ಕಡೆ ಒಂದು ಸತಿ ಸ್ಟಿಚ್ ಮಾಡ್ಕೊತಾ ಇರೋದು. ಹಾಗೆಯೇ ಏನಾದರೂ ನೀಟಾಗಿ ಅನಿಸಿಲ್ಲ ಅಂದರೆ ನಮ್ಮ ಈ ಕಡೆ ಮಾಡುವಾಗ ಏನಾದರೂ ಕರೆಕ್ಟಾಗಿ ಅನಿಸಿಲ್ಲ ಅಂದರೆ ಇನ್ನೊಂದು ಸತಿ ಕರೆಕ್ಟಾಗಿ ತುದಿ ಒಂದೊಂದು ಸತಿ ಹೊಲಿಯುವಾಗ ತುಂಬ ಎಡ್ಜಲ್ಲಿ ಬಂದುಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ಇನ್ನೊಂದು ಸತಿ ಕರೆಕ್ಟಾಗಿ ಜಾಸ್ತಿ ಅಗಲನೂ ಕೊಡದೆ ತುಂಬ ಸಣ್ಣಕ್ಕೂ ಇಡ್ದೇ ಒಂದು ನೀಟಾದ ಮೆಷರ್ಮೆಂಟಲ್ಲಿ ನೀವು ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಏನು ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಎಕ್ಸ್ಟ್ರಾ ಏನಾದರೂ ಕ್ಯಾನ್ವಸ್ ಬಂತು ಅಂದರೆ ಅದನ್ನು ಒಂದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ಹೊಲ್ಕೊಂಡ್ರೆ ಅದು ನೀಟ್ ಆಗಿ ಕಾಣಿಸುತ್ತೆ ಕೂಡ. ಸೊ ಅದಾದಮೇಲೆ ನೀವು ಏನು ತಿರುಗಿಸ್ತೀರಲ್ಲ, ಸೊ ತಿರ್ಸೋಕ್ಕಿಂತ ಮುಂಚೆ ಈ ಥರ ಕಟ್ ಹಾಕೋದನ್ನು ಮರಿಬೇಡಿ. ಆಲ್ರೆಡಿ ಸ್ಟ್ರೇಟು ತುಂಬ ಹತ್ತಿರ ಹಾಕಬೇಕಂತಲೂ ಇಲ್ಲ, ಬಟ್ ನೀಟಾಗಿ ಎಲ್ಲ ಕಡೆ ಹಾಕಿ ಈ ಥರ ತಿರುಗಿಸಿದ್ರೆ ನಿಮಗೆ ವಿತ್ ಫಿನಿಶಿಂಗ್ ಆಗಿ ನೋಡಿ ಲೂಪ್ ಕೂಡ ಒಳಗಡೆ ಅಂದರೆ ಒಳಗಡೆ ಸೈಡಲ್ಲಿ ನೀವು ಅದನ್ನು ಫಿನಿಶಿಂಗ್ ಕೊಟ್ಟಂಗಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿದು ಮೇಲೆ ಹೊಲಿತಾ ಇದ್ದೆ, ಹಾಗೆ ನನಗೆ ನೆನಪಾಗಿದ್ದು ನಾನು ಈ ಥರ ಪ್ಲೇನ್ ಅನಿಸ್ತು, ಹಾಗಾಗಿ ಒಂದು ಚಿಕ್ಕ ಲೇಸ್, ತುಂಬ ಬೇಡ, ಅವರು ಪ್ಲೇನೇ ಹೇಳಿದ್ದು, ಅದರಲ್ಲೊಂದು ಈ ಥರ ಲೇಸ್ ಸಿಗುತ್ತಲ್ವ ಇವಾಗ ಸ್ಟ್ರಿಪ್ ಥರ, ಅದನ್ನು ಹಾಕಿ ಮಾಡಿದರೆ ನೋಡಿ ಫೈನಲಿ ಈ ಥರ ನಾನು ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀನಿ ಲೂಪ್ನ. ಸೊ ಹೇಗೆ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮೇಲ್ಗಡೆಯಿಂದ ಅಂದರೆ ಫಸ್ಟ್ ಏನಿದೆಯಲ್ಲ ಅಲ್ಲಿಂದ ನೆಕ್ಸ್ಟ್ ಈ ಸೈಡ್ ಲೆಫ್ಟ್ ಸೈಡ್ ಇನ್ನೊಂದು ಸೈಡು ಹಾಕ್ಕೊಂಡು ಬರಬೇಕು. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಹೇಗೆ ಅಂತ. ಹಾಗೆ ಇಲ್ಲಿ ಈ ಥರ ಫಿನಿಶ್ ಆಗಿ ನಿಮಗೆ ಬ್ಯಾಕ್ ನೆಕ್ ಸಿಗುತ್ತೆ. ಇಲ್ಲಿ ನಾನು ಟ್ಯಾಗ್ ಕೂಡ ಮಾಡೋದಕ್ಕೆ ಮುಂದೆ ನೋಡಿ ಹೇಗೆ ಟ್ಯಾಗ್ ರೆಡಿ ಮಾಡ್ತೀನಿ ಅಂತ. ಸೊ ಫಸ್ಟಿಗೆ ನೋಡಿ ಇಲ್ಲಿಂದನೇ ನಾನು ಮೇಲ್ಗಡೆಯಿಂದನೇ ಹಾಕಿರೋದು, ಮತ್ತು ಹಾಕಿ ಒಂದು ಸೈಡು ಒಂದು ನೋಡ್ತಾ ಇದ್ರಲ್ಲ ಅದು ಹೇಗೆ ಎಸ್ ಶೇಪಲ್ಲಿ ಬಂದಿದೆ. ಸೊ ಹಾಗೆ ಅದನ್ನು ಹಾಕ್ಕೊಂಡು ಬಂದರೆ ಆಯ್ತು, ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಫೈನಲ್ ಫಿನಿಶಿಂಗ್ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಲಟ್ಕನ್ ರೆಡಿ ಮಾಡಬೇಕಲ್ವ, ಸೊ ಅದನ್ನು ಇವಾಗ ನಾನು ಮಾಡ್ತಾ ಇರೋದು ಯು ಶೇಪ್, ಹಾಫ್ ಯು ಶೇಪಲ್ಲಿ ಹಾಫ್ ಸರ್ಕಲ್ ಆ ಥರ ಕಟ್ ಮಾಡ್ಕೊಳ್ಳಿ. ಎರಡು ಬೇಕು. ಫಸ್ಟ್ ಒಂದ್ಸಲ ಸರ್ಕಲ್ ಕಟ್ ಮಾಡ್ಕೊಂಡು ಅದನ್ನು ಮಿಡ್ಲಲ್ಲಿ ಕಟ್ ಮಾಡಿದ್ರು ಓಕೆ, ಇಲ್ಲಾಂದರೆ ಚಿಕ್ಕದು ಎರಡು ಹಾಫ್ ಸರ್ಕಲಲ್ಲಿ ಕಟ್ ಮಾಡಿ ಈ ಥರ ರೌಂಡ್ ಸರ್ಕಲ್ ಹಾಫ್ ಸರ್ಕಲಲ್ಲೇ ಹೊಲ್ಕೋಬೇಕು ಇದನ್ನು, ಆಯಿತಾ. ಸೊ ನೆಕ್ಸ್ಟ್ ಹಾಗೆಯೇ ಈ ಥರ ಇದನ್ನು ಟರ್ನ್ ಮಾಡಿದರೆ ನಿಮ್ಮ ಒಂದು ಇದು ರೆಡಿ ಆಗುತ್ತೆ. ಹಾಗೆಯೇ ಇಲ್ಲಿ ಏನು ಬ್ಲೌಸ್ ರೆಡಿದ್ದು ಟ್ಯಾಗ್ ಇರುತ್ತಲ್ಲ ಅದಕ್ಕೆ ಈ ಥರ ಇಟ್ಟು ಸ್ಟಿಚ್ ಮಾಡಿದರೆ ಆಯಿತು. ಇಲ್ಲಿ ನಾನು ಇಟ್ಟು ತೋರಿಸ್ತಾ ಇರೋದಲ್ವ, ಹಾಗೆಯೇ ಸ್ಟಿಚ್ ಮಾಡಿ. ಸೊ ಇಲ್ಲಿ ಈ ಥರ ನೀವು ಒಂದು ತುಂಬ ಮಾಡ್ಕೋಬೇಕು. ನಾನು ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ, ಒಂದು 6 ಬಟ್ಟೆಯಲ್ಲಿ ಎಷ್ಟಾಗ್ತಿತ್ತು ಒಂದು ಆ ಕಡೆ 6 ಆಗುವಂಥದ್ದು 3 ಅದೇ ಥರನೇ ನೋಡಿ ಬೆಲ್ ರೆಡಿ ಆಯಿತು. ಈ ಥರ ಬೆಲ್ ಥರ ರೆಡಿ ಆಗುತ್ತೆ. ಸೊ ಈ ಥರ ನಾನು ಕಟ್ ಮಾಡ್ಕೊಂಡು ಸರ್ಕಲ್ ಮಾಡಿಕೊಂಡು ಮಾಡಿದರೆ ಹೀಗೆ ರೆಡಿ ಆಗುತ್ತೆ. ಸೊ ಅದೇ ಥರ ಇನ್ನೊಂದು ಅದರದ 1 ಇಂಚ್ ಮೇಲ್ಗಡೆನೇ ಸ್ಟಿಚ್ ಮಾಡಿ, ಅದ್ರ ಎಕ್ಸಾಕ್ಟ್ ನೆಕ್ಸ್ಟ್ ಮಾಡಬೇಡಿ, 1 ಇಂಚ್ ಗ್ಯಾಪ್ ಇಟ್ಕೋಬೇಕು, ಅಂದರೆ ಮಾತ್ರ ನೀಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಕೊಂಡು ಇವಾಗ ನಾನು ಈ ಥರ ತಿರುಗಿಸಿದ್ರೆ ಈ ಥರ ರೆಡಿ ಆಗುತ್ತೆ. ಸೊ ಹೀಗೆ ನೀವು ಎಷ್ಟು ಬೇಕಾದರೂ ಇಡ್ಬೋದು, ಆಯಿತಾ. ನನಗೆ ಬಟ್ಟೆಯಲ್ಲಿ ಆಗುವಂಥದ್ದು ಸುಮಾರು 6 ಆಗಿತ್ತು. ಸೊ ಅದನ್ನು ನಾನು ಇವಾಗ ಮಾಡ್ಕೊತಾ ಇರೋದು. ಸೊ ಇಲ್ಲಿ ನೋಡ್ತಾ ಇರೋದಲ್ವಾ. ಸೊ ಹಾಗೆ ಇನ್ನೊಂದಕ್ಕೂ ಇದೇ ಥರನೇ ಮಾಡಿದರೆ ಆಯಿತು. ಸೊ ಎಲ್ಲ ಮಾಡಿ ಇವಾಗ ಈ ಥರ ರೆಡಿ ಆಗುತ್ತೆ ನೋಡಿ. ಇನ್ನೂ ಜಾಸ್ತಿ ಕೂಡ ಮಾಡ್ಬೋದು. ಸೊ ಫೈನಲಿ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಇದು ನೋಡ್ತಾ ಇರೋದಲ್ವ ಹೇಗೆ ನೀಟಾಗಿ ಫಿನಿಶಾಗಿ ಬಂದಿದೆ. ಹಾಗೆ ಸ್ಲೀವ್ ಕೂಡ ಆಲ್ರೆಡಿ ಸ್ಲೀವ್ ಶಾರ್ಟ್ಸಲ್ಲಿ ನಾನು ಹಾಕಿದ್ದೀನಿ ಹೇಗೆ ಮಾಡೋದು ಅಂತ. ಸೊ ಬ್ಯಾಕ್ ಈ ಥರ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.